ನನಗೆ ಫಸ್ಟ್ ಬರ್ಬೇಕಾದ್ರೆ ಏನು ಅನಿಸ್ತು ಅಂದರೆ ನಾವೆಲ್ಲ ಏನು ಅಷ್ಟೇನು ಮಾಡೋಕ್ಕಾಗಲ್ಲ, ನಾನೇ ಇದು ಮಾಡ್ಕೊತಾ ಇದ್ದೆ, ಡಿಮೋಟಿವೇಟ್ ಮಾಡ್ತಾಯಿದ್ದೆ. ಆಮೇಲೆ ಸಾರೆಲ್ಲ ನಿನ್ನಿಂದ ಆಗುತ್ತೆ, ನೀವು ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ಫಿಲ್ಮ್ ಹೆಂಗೆ ತೆಗೆಯೋದು ಅಂತ ಕಲಿತೆ, ಫೋಟೋ ಹೆಂಗೆ ಹಿಡಿಯೋದು ಅಂತ ಕಲಿತೆ, ಕ್ಯಾಮ್ರಾನ ಶೇಕ್ ಮಾಡಬಾರ್ದು ಅಂತ ಕಲಿತೆ, ಗ್ರಿಲ್ಡ್ ಹಾಕ್ಕೊಂಡು ಫೋಟೋ ಹಿಡಿಬೇಕು, ಮತ್ತು ಆ್ಯಂಗಲಾಗಿ ಹಿಡಿಬಾರ್ದು, ಫೋಟೋನ ಯಾವತ್ತೂ ಸ್ಟ್ರೈಟಾಗಿ ಹಿಡಿಬೇಕು, ಯಾರನ್ನ ಹಿಡಿತೀವೋ ಅವ್ರನ್ನ ಫೋಕಸ್ ಅವ್ರ ಮೇಲೇ ಇರಬೇಕು, ಫೋಕಸ್ ಅವ್ರ ಮೇಲೆ ಇದ್ದರೆ ಫೋಟೋ ಚೆನ್ನಾಗಿ ಬರುತ್ತೆ. ಮತ್ತು ಫೋಟೋ ಎಷ್ಟೇ ಕೆಟ್ಟದಾಗಿ ಬಂದು ಡಿಲೀಟ್ ಮಾಡಿ ಮತ್ತೆ ತೆಗಿಬೇಕು ಅಂತ ಕಲಿತೆ. ಫಸ್ಟು ನಾನು ಹೆಂಗೆ ತೆಗಿತಾ ಇದ್ದೆ, ಹೆಂಗೆ ಬರುತ್ತೆ ಹಿಂಗೆ ಕ್ರಾಸಾಗಿ ಇಟ್ಕೊಂಡು ಹಂಗೆಲ್ಲ ತೆಗಿತಾ ಇದ್ದೆ. ಇವಾಗ ನೀಟಾಗಿ ಅಂದರೆ ಫೋಟೋಗೆ ಯಾವಾಗ ಟೈಮ್ ಬರುತ್ತೋ, ಇಲ್ಲ ಏನಾದರೂ ಆಬ್ಜೆಕ್ಟ್ ಮೂವ್ ಆದರೆ ಕಷ್ಟ ಆಗುತ್ತೆ, ಮತ್ತು ಡಿಲೀಟ್ ಮಾಡಿ ತೆಗಿಬೇಕು ನೀಟಾಗಿ ಬರೋ ಗಂಟ, ಮತ್ತು ನೀಟಾಗಿ ಬರುತ್ತೆ. ಇವಾಗ ನಾನು ಅಂದ್ಕೊಂಡಿರಲಿಲ್ಲ ಫಿಲಮೆಲ್ಲ ತೆಗಿತೀನಿ ಅಂತ. ಇವಾಗ ಒಂದು ಫಿಲಮ್ ತೆಗಿದ್ದೀನಿ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಫಿಲಮ್ ತೆಗೆದಿದ್ದೀನಿ, ಅದು ನೀಟಾಗಿ ಬಂದಿದೆ. ಏನೋ ಮಿಸ್ಟೇಕ್ಸ್ ಇರ್ಬೋದು, ಇವಾಗಲೇ ಅಲ್ಲ, ನಾವು ಏನು ಅಷ್ಟು ದೊಡ್ಡ ಡೈರೆಕ್ಟರ್ಸ್ ಅಲ್ಲ, ಅಂದರೆ ಮಿಸ್ಟೇಕ್ಸ್ ಸ್ವಲ್ಪ ಇರ್ಬೋದು, ಅಂದರೂ ನಾನು ತೆಗ್ದಿದ್ದೀನಿ. ಖುಷಿ ಆಗುತ್ತೆ ನೋಡಿದಾಗಲ್ಲ ನಾನೆಲ್ಲ ಒಂದು ಮೂವಿ ತೆಗಿತೀನಿ ಅಂತ. ಚೆನ್ನಾಗಿತ್ತು, ಕಂಫರ್ಟಾಗೇ ಇತ್ತು, ಮತ್ತು ಎಲ್ಲರೂ ಕಂಫರ್ಟಾಗಿ ಮಾತಾಡ್ಸಿದ್ರು, ಎಲ್ಲ ಚೆನ್ನಾಗೇ ಮಾತಾಡ್ಸಿದ್ರು. ಸಾರ್ ಆಗಲಿ, ನೀವಾಗಲಿ, ಮೇಡಮ್ ಆಗಲಿ, ಅಕ್ಕ ಆಗಲಿ, ಎಲ್ಲರೂ ಚೆನ್ನಾಗೇ ಮಾತಾಡಿದ್ರು. ನಂಗೆ ತುಂಬ ಖುಷಿ ಅನಿಸಿದಂದರೆ ನಿನ್ನೆ ಇವತ್ತು ಎಡಿಟಿಂಗ್. ಅಂದರೆ ಮುಂದೆ ಏನಾದರೂ ಡೈರೆಕ್ಟ್ ಮಾಡಬೇಕಂದ್ರೆ, ಇಲ್ಲ ಎಡಿಟ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಸಿಸ್ಟಮಲ್ಲಿ ಕುತ್ಕೊಂಡು ಎಡಿಟ್ ಮಾಡೋಕ್ಕೆ ಎಲ್ಲ ತುಂಬ ಯೂಸ್ ಆಗುತ್ತೆ. ಕಲರ್ ಎಡಿಟಿಂಗು ಎಲ್ಲ ಚೆನ್ನಾಗಿತ್ತು, ಎಲ್ಲ ಎಡಿಟ್ ಮಾಡ್ತೀನಿ. ಮುಂದೆ ಫಿಲಮ್ ಮಾಡ್ಬೋದು, ನಾನು ಒಂದು ಫಿಲಮ್ ಮಾಡ್ಬೋದು. ಸ್ವಲ್ಪ ಅಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದೆ ತುಂಬ ದುಡ್ಡು ಎಲ್ಲ ಇದ್ರೇ ಫಿಲಮ್ ತೆಗಿಬೋದು ಅಂತ. ಇವಾಗ ಹಂಗೇನಿಲ್ಲ, ನಮ್ಮ ಹತ್ರ ಸ್ಟೋರಿ ಇದ್ದರೆ ಸಾಕು, ಫಿಲಮ್ ತೆಗಿಬೋದು. ಸೂಪರಾಗಿತ್ತು ಅಂತ.